5 ಗ್ಯಾರಂಟಿ ಕೊಟ್ಬಿಟ್ಟಿದೀವಿ 5 ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಅಂತೇಳಿ 5 ಗ್ಯಾರಂಟಿ ಯಾವ ಲೆಕ್ಕಕ್ಕೂ ಬರಲ್ಲ. 5 ಗ್ಯಾರಂಟಿ 3 ಪಕ್ಷದವ್ರು ತಿಂತಾವ್ರೆ, ಬಿಜೆಪಿಯವರು ತಿಂತಾವ್ರೆ, ಕಾಂಗ್ರೆಸ್ನವರು ತಿಂತಾವ್ರೆ, ಜೆಡಿಎಸ್ನವರು ತಿಂತಾವ್ರೆ. 5 ಗ್ಯಾರಂಟಿ ಏನು ಕಾಂಗ್ರೆಸ್ ಕಾರ್ಯಕರ್ತನ ಮನೆ ಕೊಡ್ತಾ ಇಲ್ಲ. 5 ಗ್ಯಾರಂಟಿಯಿಂದ ಅವಳು ಯಾವಳು ನಾವು ಯಾವ ಒಬ್ಬ ಹೆಂಗ್ಸ್ ಹೇಳ್ತಾರೆ ನಾವೇನ್ ಕೇಳಕ್ ಹೋಗಿದ್ವಿ ಕೊಡಿ ಅಂತೇಳಿ. ನಾವ್ ಯಾರನ್ನಾರ ಕೇಳಿದೀವ? ಒಬ್ಬ ಹೆಂಗಸ್ ಜೊತೆ 30 ಜನ ನಿಂತಿರ್ತಾರ, 30 ಜನ ಅದೇ ಉತ್ತರ, ನಮ್ ದುಡ್ಡು ನಮಗೆ ಕೊಡ್ತಾರೆ ಅಂತ. ಯಾರ್ದು ದುಡ್ಡು? ಸರ್ಕಾರದ್ದು. ಈ ರೀತಿ ಪರಿಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ. ಗ್ಯಾರಂಟಿ ಮೇಲೆ ಎಲೆಕ್ಷನ್ ಗೆಲ್ತೀವಿ ಅನ್ನೋದನ್ನ ಬಿಟ್ಬಿಡಿ. ಕಾರ್ಯಕರ್ತರ ಮೇಲೆ ಎಲೆಕ್ಷನ್ ಗೆಲ್ತೀವಿ. ಓದ್ಸತ್ತಿರೋ ಕಾರ್ಯಕರ್ತರ ಮೇಲೆ ನೀವು 145 ಸೀಟ್ ಗೆದ್ದಿರೋದು. ಅಭ್ಯರ್ಥಿನಿ ಆಯ್ತೀನಿ ಅನ್ನೋದ್ರ ಹತ್ರ ಬರ್ತಾ ಇದ್ದಾರೆ. ನೀನ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನನ್ನ ಕಡೆಗಣಿಸ್ಬಿಡ್ತೀಯಾ? ಯಾವ್ದ್ರಲ್ಲಿ ಕಡೆಗಣಿಸ್ತೀರಿ ನೀವು? ಈ ತರ ಕಡೆಗಣಿಸಿದ್ರೆ ಏನ್ ಮಾಡೋದು? ಸಿದ್ದರಾಮಯ್ಯ ತಕ್ಕೆ ಹೋಗೋಣ. ಸಿದ್ದರಾಮಯ್ಯನವ್ರು ಏನಂತಾರೆ? ಆಯ್ತಯ್ಯ ಎಲ್ಲರನ್ನ ಕರ್ಸ್ ಮಾತಾಡೋದು ಬಿಡುವುದು. ಪರಿಣಾಮ ಏನಾಗುತ್ತೆ? ನನ್ನ ದೃಷ್ಟಿನಲ್ಲಿ ಪಕ್ಷನ ಮೇಲೆತ್ತಬೇಕು ಅಂತೇಳಿ ಯಾರಿಗೂ ಕೂಡ ರಾಜ್ಯ ಮಟ್ಟದ ನಾಯಕರಿಗೆ ನಮ್ಮ ಜಿಲ್ಲೆ ಬಗ್ಗೆ ಆಸಕ್ತಿನೂ ಇಲ್ಲ, ಆಸೆನೂ ಇಲ್ಲ. ರಾಜ್ಯ ಮಟ್ಟದ ನಾಯಕರಿಗೆ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. ಪಾಪ ಅವ್ರೇನು ಅವ್ರು ಕೊನೆಗೆ ಹೇಳ್ಬಿಟ್ರು ಸಭೆಯಲ್ಲಿ, ನೋಡಪ್ಪ ನಾನು ಬಂದಿದ್ದು ಸರ್ಕಾರಿ ಕೆಲಸದ ವಿಚಾರವಾಗಿ ನಾನು ಬಂದಿದ್ದೀನಿ. ಕಾರ್ಯಕರ್ತರು ಅವಾಲಿದ್ರು ತಂದ್ಕೊಡಿ. ನನಗೆ ಕೆಲಸ ಇದ್ದಾಗಲ್ಲ ಕಾರ್ಯಕರ್ತರು ಅವಾಲಿದ್ರು ತಂದ್ಕೊಡಿ. ನಾನು ಕಾನೂನಂತ ಇದ್ರೆ ಮಾಡ್ತೀನಿ, ಕಾನೂನಂತ ಇಲ್ದಿದ್ರೆ ನೀವು ಕೇಳಬೇಡಿ. ಅವ್ರೇನ್ ನೇರವಾಗಿ ಸ್ಪಷ್ಟ ಸಭೆನಲ್ಲೇ ಹೇಳ್ಬಿಟ್ರು. ಅವ್ರನ್ನ ನಾವು ಪ್ರಶ್ನೆನೂ ಮಾಡಕ್ಕಾಗಲ್ಲ. ಯಾಕೆ ಸರ್ ಹಂಗೆ ಸರ್ ಹಿಂಗೆ ಸರ್. ಆಮೇಲೆ ಅವ್ರ ಹತ್ರ ಹೋಗಿ ನಾವು ಅವ್ನ ಯಾರೋ ನಮ್ಮ ಕಾರ್ಯಕರ್ತ ಪೊಲೀಸ್ ನನ್ನ ಕೈಲಿ ಸಿಗಾಕೊಂಡು ಅವ್ನು ಹೇಳಿ ಸರ್ ಅಂತ ನೀವು ಹೇಳಕ್ಕಾಗಲ್ಲ. ನಮ್ಮ ಜಿಲ್ಲೆ ರಾಜಕೀಯನೇ ಬೇರೆ, ಅಲ್ಲಿ ರಾಜಕೀಯನೇ ಬೇರೆ. ಯಾರ ಹತ್ರ ಹೇಳ್ಕೊಳ್ಳೋದು? ಏನಾಗಿದೆ ಅಂದ್ರೆ ಸತ್ಯವಾದ ಕೃಷ್ಣಣ್ಣ, ತಪ್ಪು ತಿಳ್ಕೋಬೇಡಿ. ಎಲ್ಲರೂ ಕೂಡ ಹೋಗಿ ನೇರವಾಗಿ ಪ್ರಶ್ನೆ ಮಾಡದಲ್ಲೇ ಹೊರತು, ಸ್ವಾಮಿ ನೀವು ಮಾಡಲ್ಲ ರೀ, ಪ್ರಶ್ನೆ ಮಾಡದಲ್ಲೇ ಹೊರತು ಯಾವುದೇ ನಾಯಕರಿಂದ ನಮ್ಗೆ ಅನುಕೂಲ ಆಗಲ್ರಿ. ಹೋಗ್ಬಿಟ್ಟು ಸಾರ್ ಅಂತ ಹಿಡ್ಕೊಂಡು ಹೋದ್ರೆ ಇವು ಹೆಂಗಿದ್ರು ಬರ್ತವೆ, ಇವು ಹೆಂಗಿದ್ರು ನಮ್ಮ ಮನೆ ಮೇಲೆ ಗೇಟ್ ಕಾಯ್ತವೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಆಗುತ್ತೆ. ಬಾಬು ಹೇಳಿಲ್ವಾ, ನಾಟಕ ಆಡ್ಬೇಕು, ನಾನು ಇಲ್ಲಿದ್ದು ನನ್ನ ಮನೆ ಟೊಮೆಟೊ ದುಡ್ಡು ಎಲ್ಲ ತಗೊಂಡು ನಮ್ಮ ಮೆಂಬರ್ ನಿಡ್ಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನನ್ನ ಕಡೆಗೆ ನೋಡಲ್ಲ. ಅಲ್ಲಿ ಯಾರು ನಾಟಕ ಆಡೋರು ನೋಡ್ತಾರೆ ಅಂತೀನಿ. ಬೆಳಿಗ್ಗೆ ಹೊತ್ತು ನೀವು ಹೋಗ್ಬಿಟ್ರೆ ಏಜೆಂಟ್ಗಳು ಇರ್ತಾರ ಹೊರತು ಕಾರ್ಯಕರ್ತರು ಇರಲ್ಲ. ಕೆಲವರು ಮನೆ ಮುಂದೆ ಸುಮ್ಮನೆ ಕಾರ್ಯಕರ್ತರು ಬಂದೇಟಿಗೆ ಅವ್ರೊಂದು 20 ಜನ ಕುಡಿಸಿರ್ತಾರೋ ಹಿಡಿಸಿರ್ತಾರೋ, ಜೈ ಜೈ ಅಂದ್ಬಿಡ್ತವೆ. ಜೈ ಜೈ ಅಂತ ಅವ್ರನ್ನೇ ಕರೆದು ನೋಡಿ ಅವ್ರನ್ನೇ ಎಗಲ್ ತೊಟ್ಟು